ದೆಹಲಿ ಬ್ಲಾಸ್ಟ್ ಕೇಸ್ಗೂ ಬೆಂಗಳೂರಿನಲ್ಲಿರುವಂತಹ ಉಗ್ರನಿಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ಎನ್ಐಎ ಟೀಮ್ ಬಂದಿದೆ. ಜೈಲಿನಲ್ಲಿ ಶಂಕಿತ ಉಗ್ರರ ಮೊಬೈಲ್ ಬಳಕೆಯ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇರುವಂತಹ ಉಗ್ರನಿಗೂ ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂತ ಆಯಾಮದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎನ್ಐಎ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರ ಮೊಬೈಲ್ ಬಳಕೆಯ ವಿಡಿಯೋ ವೈರಲ್ ಆದ ನಂತರ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಉಗ್ರ ಜುಹಾದ್ ಶಕೀಲ್ ಮನ್ನಾ ಜೈಲಲ್ಲಿದ್ದುಕೊಂಡು ಮೊಬೈಲ್ ಬಳಸಿದ್ದ ವಿಡಿಯೋ ಬೆಳಕಿಗೆ ಬಂದಿದ್ದು ದೆಹಲಿ ಬ್ಲಾಸ್ಟ್ಗೂ ಈತನ ಸಂಪರ್ಕ ಇರುವ ಬಗ್ಗೆ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ. ಅಧಿಕಾರಿಗಳು ಈಗಾಗಲೇ ಜೈಲಿಗೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೈಲಿನಲ್ಲಿ ಶಂಕಿತ ಉಗ್ರ ಮೊಬೈಲ್ ಬಳಕೆಯ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಎನ್ಐಎ ಟೀಮ್. ಜೈಲಿನಲ್ಲಿ ಮೊಬೈಲ್ ಯೂಸ್ ಮಾಡಿ ಉಗ್ರ ಜುಹಾದ್ ಶಕೀಲ್ ಮಾತನಾಡಿದ. ಮೊಬೈಲ್ ನೋಡ್ತಾ ಆತ ಕಾಲ ಕಳೀತಾ ಇದ್ದ ಶಂಕಿತ ಉಗ್ರ ಜೈಲಲ್ಲಿ ಇದ್ಕೊಂಡು ಯಾರ್ಯಾರನ್ನ ಆತ ಸಂಪರ್ಕ ಮಾಡಿದಾನೆ, ಉಗ್ರ ಕೃತ್ಯ ನಡೆಸೋದಕ್ಕೇನಾದ್ರೂ ಹೊಂಚು ಹಾಕಿದ್ನಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದೆಹಲಿ ಬ್ಲಾಸ್ಟ್ಗೂ ಈತನಿಗೆ ಲಿಂಕ್ ಇದೆಯಾ ಎನ್ನುವ ಆಯಾಮದಲ್ಲೂ ಕೂಡ ಎನ್ಐಎ ಟೀಮ್ ಸದ್ಯ ತನಿಖೆಯನ್ನು ನಡೆಸ್ತಾ ಇದೆ. ಶಂಕಿತ ಉಗ್ರನಿಗೆ ಮೊಬೈಲ್ ಹೇಗೆ ಸಿಕ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಗರಂ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ದೆಹಲಿ ಸ್ಫೋಟಕ್ಕೂ ಬೆಂಗಳೂರಲ್ಲಿರುವಂತಹ ಉಗ್ರ ಮೊಬೈಲ್ ಬಳಸಿದ್ದಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ಆಯಾಮದಲ್ಲಿ ಎನ್ಐಎ ತನಿಖೆಯನ್ನು ಚುರುಕುಗೊಳಿಸಿದೆ. ಏನು ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ಪ್ರಭು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲ ಕೈದಿಗಳು ರಾಜ್ಯಾತಿಥ್ಯವನ್ನು ಪಡೆದುಕೊಂಡು ಮೊಬೈಲ್ಗಳನ್ನ ಬಳಕೆ ಮಾಡ್ತಿದ್ರು ಎನ್ನುವಂತಹ ವಿಡಿಯೋಗಳು ವೈರಲ್ ಆಗಿತ್ತು. ಅದರ ಜೊತೆಗೆ ಜೈಲಿನಲ್ಲಿರುವಂತಹ ಶಂಕಿತ ಉಗ್ರರಾಗಿರ್ಬೋದು, ಭಯೋತ್ಪಾದಕ ಚಟುವಟಿಕೆಗಳ ಭಾಗಿಯಾಗಿ ಜೈಲಿಗೆ ಹೋದಂತವರು ಕೂಡ ಮೊಬೈಲ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಈ ಒಂದು ಆಘಾತಕಾರಿ ವಿಡಿಯೋಗಳು ನೋಡಿದಂತ ಸಂದರ್ಭದಲ್ಲಿ ದೇಶದ ಭದ್ರತಾ ಹಿತದೃಷ್ಟಿ ಯಾವ ರೀತಿ ಇದೆ, ಮತ್ತೆ ಜೈಲಿನಲ್ಲಿರುವಂತಹ ಇಂಥ ಉಗ್ರರಿಗೂ ಕೂಡ ಮೊಬೈಲ್ ತಿರುಗಿ ತೋರುತ್ತಿದೆ ಎನ್ನುವಂಥದ್ದು ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ವೈರಲ್ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗಳು ಕೂಡ ಪ್ರಕರಣ ದಾಖಲಾಗಿತ್ತು. ಈಗ ಎನ್ಐಎ ತಂಡ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸಿರುವಂತದ್ದು. ಉಗ್ರ ಏನಿದ್ದಾನೆ ಈತನ ಬ್ಯಾರಕ್ಕೆ ಹೋಗಿ ಅಲ್ಲಿ ಎಲ್ಲವೂ ಕೂಡ ತಪಾಸಣೆಯನ್ನ ಮಾಡಿರುವಂತದ್ದು. ಜೊತೆಗೆ ಆತನಿಗೆ ಮೊಬೈಲ್ ಯಾವ ರೀತಿ ಬಂತು, ಜೊತೆಗೆ ಏನಾದ್ರೂ ಇತ್ತೀಚೆಗೆ ನಡೆದಂತಹ ದೆಹಲಿ ಬ್ಲಾಸ್ಟ್ ಏನಿದೆ, ಈ ದೆಹಲಿ ಬ್ಲಾಸ್ಟ್ಗೂ ಈತನಿಗೆ ಏನಾದ್ರೂ ಲಿಂಕ್ ಇದೆಯಾ, ಅಥವಾ ಈತ ಮೊಬೈಲ್ ನಲ್ಲಿ ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿ ಇದ್ದ, ಎಲ್ಲವೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಈಗ ಎನ್ಐಎ ತಂಡ ಬಂದು ಎಲ್ಲವನ್ನೂ ಕೂಡ ತಪಾಸಣೆಯನ್ನ ಮಾಡಿ ಹೋಗಿರುವಂತದ್ದು. ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಕೂಡ ಅಲ್ಲಿ ಎನ್ಐಎ ತಂಡ ಗರಂ ಆಗಿರುವಂತದ್ದು. ಇಂಥ ಶಂಕಿತ ಉಗ್ರನ ಕೈಗೆ ಮೊಬೈಲ್ ಯಾವ ರೀತಿ ಸಿಕ್ತು, ಜೊತೆಗೆ ಇಲ್ಲಿ ಏನಾದ್ರೂ ಹೊರಗಡೆ ಯಾರು ಬಂದು ತಗೊಂಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಂದ್ರೆ ಜೈಲು ಸಿಬ್ಬಂದಿಗಳು ಅಧಿಕಾರಿಗಳೇ ಈ ರೀತಿಯಾಗಿ ಶಾಮೀಲಾಗಿ ಅವ್ರಿಗೇನಾದ್ರೂ ನೀಡಲಾಗಿದೆ ಅನ್ನುವಂತ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿದಂತ ಎನ್ಐಎ ತಂಡ ವಿಚಾರಣೆಯನ್ನು ನಡೆಸಿ ಈಗಾಗಲೇ ಹೋಗಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಅಂಬರೀಶ್.